ಗದ್ದೆಗಿಳಿದ ವಿದ್ಯಾರ್ಥಿಗಳು ಪುಸ್ತಕ ಪೆನ್ನು ಹಿಡಿಯುವ ಕೈಯಲ್ಲಿ ಕಂಗೊಳಿಸಿದ ಭತ್ತದ ಸಸಿ. ಕುರ್ಲಿ ಶಾಲೆಯ ಶಿಕ್ಷಕರಿಂದ ಮಕ್ಕಳಿಗೆ ಕೃಷಿ ಬದುಕಿನ ವಿನೂತನ ಪಾಠ. ಪುಟ್ಟ ಪುಟ್ಟ ಕೈಗಳಲ್ಲಿ ಭತ್ತದ ಸಸಿ, ಕಾಲಿಗೆ ಮೆತ್ತಿದ ಕೆಸರು, ಮುಖದಲ್ಲಿ ಮಂದಹಾಸ. ವಿದ್ಯಾರ್ಥಿಗಳ ಉತ್ಸಾಹವೇ ಅವರ ಸಂತಸವನ್ನ ತೋರ್ತಾ ಇತ್ತು. ದಿನಾಲೂ ತರಗತಿಯಲ್ಲಿ ಕುಳಿತು ಪುಸ್ತಕ ಓದ್ತಾ ಇದ್ದ ವಿದ್ಯಾರ್ಥಿಗಳು ಶುಕ್ರವಾರ ಏಕಾಏಕಿ ಗದ್ದೆಗಿಳಿದಿದ್ರು. ಗದ್ದೆಗಿಳಿದವರೇ ತಡ ಮಾಡಲಿಲ್ಲ. ಕೈಯಲ್ಲಿ ಭತ್ತದ ಸಸಿ ಹಿಡಿದು ನಾಟಿ ಮಾಡಲು ಆರಂಭಿಸಿದ್ರು. ಕೆಸರು ಗದ್ದೆಯಲ್ಲಿ ಖುಷಿ ಖುಷಿಯಿಂದ ಸಸಿ ನಾಟಿ ಮಾಡ್ತಾ ರೈತರ ಶ್ರಮವನ್ನ ಕಣ್ಣಾರೆ ಕಂಡು ಅನುಭವಿಸಿದ್ರು. ಹೌದು, ಇಂಥದ್ದೊಂದು ಅತ್ಯದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಮುಂಡಗೋಡ ತಾಲೂಕಿನ ಕುರ್ಲಿ ಗ್ರಾಮ. ಕೃಷಿಯ ಮಹತ್ವವನ್ನ ಕೇವಲ ಪುಸ್ತಕದಲ್ಲಿ ಕಲಿಸುವ ಬದಲು ನೇರವಾಗಿ ಮಕ್ಕಳನ್ನೇ ಗದ್ದೆಗಿಳಿಸಿ ಪ್ರಾಯೋಗಿಕವಾಗಿ ಕಲಿಸುವ ವಿನೂತನ ಪ್ರಯತ್ನ ಕುರ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಕುರ್ಲಿ ಗ್ರಾಮದ ಪ್ರಗತಿಪರ ಕೃಷಿಕ ಹಾಗೂ ಶಾಲೆಯ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಗಣೇಶ್ ನಾಯ್ಕ್ ಅವರ ಭತ್ತದ ಗದ್ದೆಯಲ್ಲಿ ವಿದ್ಯಾರ್ಥಿಗಳು ಸ್ವತಃ ಭತ್ತದ ಸಸಿ ನಾಟಿ ಮಾಡುವ ಮೂಲಕ ಕೃಷಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಿದ್ರು. ಭತ್ತದ ಸಸಿಯನ್ನ ಹೇಗೆ ನಾಟಿ ಮಾಡಬೇಕು, ಸಸಿಗಳ ನಡುವೆ ಎಷ್ಟು ಅಂತರ ಇರಬೇಕು, ನಾಟಿಗೂ ಮುನ್ನ ಗದ್ದೆಯನ್ನ ಹೇಗೆ ಸಿದ್ಧಪಡಿಸಬೇಕು ಎಂಬುದರ ಜೊತೆಗೆ ಕೃಷಿಯ ವಿವಿಧ ಹಂತಗಳ ಕುರಿತು ರೈತ ಗಣೇಶ್ ನಾಯ್ಕ್ ಅವರು ವಿದ್ಯಾರ್ಥಿಗಳಿಗೆ ಗದ್ದೆಯಲ್ಲಿಯೇ ಪ್ರಾಯೋಗಿಕವಾಗಿ ಮಾಹಿತಿ ನೀಡಿದ್ರು. ಖುಷಿ ಖುಷಿಯಿಂದಲೇ ಇದನ್ನೆಲ್ಲ ಕೇಳಿ ತಿಳಿದುಕೊಂಡ ವಿದ್ಯಾರ್ಥಿಗಳು ತಾವೇನೂ ಕಡಿಮೆಯಿಲ್ಲ ಅನ್ನೋ ಹಾಗೆ ಗದ್ದೆ ನಾಟಿ ಮಾಡಿ ಸಂಭ್ರಮ ಪಟ್ಟಿದ್ದಾರೆ. ಶಾಲೆಯ ಮುಖ್ಯೋಪಾಧ್ಯಾಯೆ ಮಮತಾ ರಾಘವೇಂದ್ರ ಹಾಗೂ ಶಿಕ್ಷಕಿಯರಾದ ವಾಣಿ ಭಟ್ ಮತ್ತು ಸಂಧ್ಯಾ ಭಂಡಾರಿ ಅವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ನಾಟಿ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ರು. ಇನ್ನು ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ನಾಗರಾಜ್ ಕೋರ್ಸೆ, ಎಸ್ಡಿಎಂಸಿ ಸದಸ್ಯರು, ಪಾಲಕರು, ಪೋಷಕರು, ಗ್ರಾಮಸ್ಥರು, ರೈತರು ಹಾಗೂ ಶಾಲಾ ಸಿಬ್ಬಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಶಿರಸಿ ನ್ಯೂಸ್.